ಹಾಯ್ ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮನೆ ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಇಷ್ಟು ಬೇಗ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಈ ಮನೇನ ನಾವು ಶಿಫ್ಟ್ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ನಾನು ಹೋಮ್ ಟೂರ್ ಮಾಡಿಬಿಡೋಣ ಒಂದ್ಸಲ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದು ಹೊರಗಡೆ. ನನಗೆ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ. ಇಂಡೋರು ಔಟ್ಡೋರ್ 2 ಪ್ಲ್ಯಾಂಟ್ಸನ್ನು ಕೂಡ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಇಟ್ಕೊಂಡಿದ್ದೀನಿ. ನಾವಿರೋದು 2nd ಫ್ಲೋರು. ಈ ಥರ ಹಬ್ಬಗಳು ಬಂದರೆ ನಾನು ಕಲರ್ಸ್ ಹಾಕ್ಬಿಟ್ಟು ರಂಗೋಲಿ ಬಿಡೋದಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಹಬ್ಬ ಮತ್ತು ವಾರಗಳಲ್ಲೂ ನಾನು ಕಲರ್ಸ್ ಹಾಕಿನೇ ಬಿಡ್ತೀನಿ. ಇದು ಎಂಟ್ರೆನ್ಸು. ಇದು ಬಂದು ಹಾಲು. ನಾವಿರೋದು 2 BHKಯಲ್ಲಿ. ಇಲ್ಲೊಂದು ಇಂಡೋರ್ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕ ನಾನು ಶೂರ್ ಹಾಕಿಟ್ಕೊಂಡಿದ್ದೀನಿ. ಹೊರಗಡೆ ತುಂಬ ಬಿಸಿಲು, ನಮ್ಮದು ಸೂರಿನ ಬಾಗಿಲಾಗಿರೋದ್ರಿಂದ ತುಂಬ ಬಿಸಿಲು ಬೀಳುತ್ತೆ. ಹಾಗಾಗಿ ನಾನು ಒಳಗಡೆನೇ ಇಟ್ಕೊಂಡಿದ್ದೀನಿ. ಇಲ್ಲೇ ಡೋರ್ ಪಕ್ಕನೇ ಬಂದರೆ ಕಿಚನ್ ಸಿಗುತ್ತೆ. ನನ್ನ ಹತ್ರ ತುಂಬ ಸಾಮಾನೇನಿಲ್ಲ, ಸ್ವಲ್ಪನೇ ಇರೋದು. ಸ್ವಲ್ಪ ಪಾತ್ರೆ ಇತ್ತು, ತೊಳೆದು ಅಲ್ಲೇ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿಲಿಗೆ ವಿಡಿಯೋ ರಿಫ್ಲೆಕ್ಟ್ ಆಗ್ತಾಯಿದೆ. ಇಲ್ಲಿ ಸ್ಟವ್ ಇಟ್ಕೊಂಡಿದ್ದೀನಿ. ಸ್ಟವ್ ಪಕ್ಕನೇ ನಾನು ಸ್ವಲ್ಪ ಸಾಲ್ಟು ಮತ್ತು ಹಾರ್ಲಿಕ್ಸು ಸ್ಪೂನ್ಸ್ ಎಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಅಲ್ಲೊಂದು ಚಿಕ್ಕದಾಗಿ ಒಂದು ಬಾಟಲ್ಗೆ ಮನಿ ಪ್ಲ್ಯಾಂಟ್ ಹಾಕಿಟ್ಟಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಇರೋದ್ರಲ್ಲೇ ನಾನು ಹೀಗೆ ಇಟ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪನೇ ಇರೋದು ನನ್ನ ಹತ್ರ ಪಾತ್ರೆ ಕೂಡ. ಡೈಲಿ ಯೂಸ್ ಪಾತ್ರೆನೆಲ್ಲ ನಾನು ಹೊರಗಡೆ ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ನಾನು ಒಳಗಡೆ ಎತ್ತಿ ಇಟ್ಬಿಟ್ಟಿದ್ದೀನಿ. ಸುಮ್ಮನೆ ಹೊರಗಡೆ ಎಲ್ಲ ಇಟ್ಟರೆ ಎಣ್ಣೆದು ಇದಾಗುತ್ತೆ, ಜಿಡ್ಡಾಗುತ್ತೆ ಅಂತ ಹೇಳಿ. ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಒಂದು ಮಿಕ್ಸಿ ಮತ್ತು ಒಂದು ನೀರು ಕ್ಯಾನ್ ಈ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂತು ಅಂದರೆ ಇದೇ 2 ಹಂಡೆಲೇ ನನ್ನ ಹತ್ರ ಪಾತ್ರೆ ಇರೋದಷ್ಟೇ. ಇದು ಬಿಟ್ಟು ನನ್ನ ಹತ್ರ ಮೇಲೆ ಎಲ್ಲೇ ಆದ್ರೂ ನಾನು ಎತ್ತಿಟ್ಟಿಲ್ಲ. ಅತ್ತೆ ಸ್ವಲ್ಪ ಕೊಟ್ಟಿರೋದು, ಅಮ್ಮ ಸ್ವಲ್ಪ ಕೊಟ್ಟಿರೋದು. ಇದು ಬಂದು ಈ ಟಬ್ಬಲ್ಲಿ ನಾನು ಜಾಸ್ತಿ ಪಾತ್ರೆ ಇದ್ದರೆ ತೊಳೆದ್ಬಿಟ್ಟು ಹಾಕ್ಕೊಳ್ಳೋಕ್ಕೆ ನಾನು ಅದನ್ನ ಕೆಳಗಡೆನೇ ಇಟ್ಕೊಂಡಿದ್ದೀನಿ. ಇಷ್ಟೇ ನಮ್ಮ ಕಿಚನು. ಇಲ್ಲಿ ಬಂದರೆ ಮೇಲ್ಗಡೆ ಒಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ, ಹಾಗೆ ಫ್ರಿಜ್ ಮೇಲೆ ಒಂದು ಕೂಡ ಇಟ್ಟಿದ್ದೀನಿ. ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟಷ್ಟೇ. ತುಂಬ ಡೆಕೋರೇಟಿವ್ ಆಗಿ ಏನು ಇಟ್ಟಿಲ್ಲ, ಸಿಂಪಲಾಗಿ ಇಟ್ಕೊಂಡಿದ್ದೀನಿ. ಇದು ಅಡುಗೆ ಮನೆ ಪಕ್ಕನೇ ದೇವ್ರ ಮನೆ ಇರೋದು. ದೇವ್ರ ಮನೇಲೂ ಅಷ್ಟೇ ನಾನು 2 ಫೋಟೋ ಇಟ್ಕೊಂಡಿರೋದು. ಅಲ್ಲಿ ಬಂದರೆ ದೇವ್ರ ಮನೆ ಮೇಲೆ ರಾಧಾಕೃಷ್ಣ ಇಟ್ಕೊಂಡಿದ್ದೀನಿ. ಇದು ಬಂದು ನಮ್ಮ TV ಕ್ಯಾಬಿನೆಟ್ಟು. ಅಲ್ಲೊಂದು ಇಂಡೋರ್ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ. ಕ್ಯಾಬಿನೆಟ್ ಮೇಲೆಲ್ಲ ಟೆಡಿ ಬೇರ್ಸ್ ಎಲ್ಲ ಜೋಡಿಸಿಟ್ಟಿದ್ದೀನಿ. ಇಲ್ಲೊಂದು ನನ್ನ ಪಾಪು ಫೋಟೋ ಹಾಕಿದ್ದೀನಿ. ಅವಳ ಜೋಲಿನ ನಾನು ಹಿಂಗೆ ಕಟ್ಬಿಟ್ರೆ ಅದು ತಲೆಗೆ ಇದಾಗುತ್ತೆ, ಟಚ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಆ ಥರ ಸೈಡಿಗೆ ಹಾಕ್ಬಿಡ್ತೀನಿ ವಿಂಡೋಗೆನೆ. ಇದು ಬಂದು ನಮ್ಮನೆ TV. ಹಾಗೆ ದೇವ್ರ ಮನೆ ಪಕ್ಕನೇ ನಾನು ಒಂದು ಫಿಶ್ ಟ್ಯಾಂಕ್ ಇಟ್ಕೊಂಡಿದ್ದೀನಿ. ಇದು ಮೊದಲನೇ ರೂಮು. ನನ್ನ ಹಸ್ಬೆಂಡು ಸ್ನಾನ ಮಾಡಿಬಿಟ್ಟು ಅಲ್ಲೇ ಕೂಲರ್ ಮೇಲೆ ಟವಲ್ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾನು ಫ್ಲೋರ್ ಬೆಡ್ಡೇ ಹಾಕ್ಕೊಂಡಿರೋದು. ಹಾಗೆ ಈ ಕಡೆ ಬಂತು ಅಂದರೆ ನನ್ನ ಮಗಳು ಸೈಕಲ್ಲು ಅದು ಇದು ಒಂದು ಹಾಸಿಗೆ ಇತ್ತು, ಹಾಗೆ ಅಲ್ಲಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಈ ವಾರ್ಡ್ರೋಬಲ್ಲಿ ನನ್ನ ಹಸ್ಬೆಂಡ್ ಬಟ್ಟೆ ಇಟ್ಟಿದ್ದೀನಿ. ಈ ರೂಮ್ ಆಪೋಸಿಟೇ ನಮಗೆ ವಾಶ್ರೂಮ್ ಸಿಗುತ್ತೆ. ಹಾಗೆ ಅದ್ರ ಪಕ್ಕ ಬಂದರೆ ಒಂದು ವಾಶ್ ಬೇಷನ್ ಇದೆ, ಮತ್ತು ಅಲ್ಲಿ ನಮಗೆ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದರು. ನನ್ನ ಹತ್ರ ವಾಷಿಂಗ್ ಮಿಷಿನ್ ಇಲ್ಲ, ಹಾಗಾಗಿ ಅಲ್ಲೊಂದು ರಾಧಾಕೃಷ್ಣ ಫೋಟೋ ಹಾಕಿ ಕೆಳಗಡೆ ಒಂದು ಪಾಟ್ ಇಟ್ಟಿದ್ದೀನಿ. ಆ ಪಾಟ್ ಒಳಗಡೆ ಒಂದು ಲೈಟ್ ಹಾಕಿದ್ದೀನಿ, ರೆಡ್ ಕಲರು. ಅದು ನೈಟ್ ಟೈಮ್ ತುಂಬಾ ಚೆನ್ನಾಗಿ ಕಾಣುತ್ತೆ, ಮತ್ತು ಅಲ್ಲಿ ತುಂಬ ಖಾಲಿ ಅನ್ನಿಸ್ತಿತ್ತು, ಹಾಗಾಗಿ ನಾನು ಅದನ್ನು ಅಲ್ಲಿ ಇಟ್ಟಿದ್ದೀನಿ. ಏನೂ ಡೆಕೋರೇಟ್ ಮಾಡೋಕ್ಕಾಗಲ್ಲ, ನನ್ನ ಮಗಳು ಎಲ್ಲನೂ ಎಳ್ದಾಕ್ತಾಳೆ, ಹಾಗಾಗಿ ಸಿಂಪಲಾಗಿ ಇಟ್ಟಿದ್ದೀನಿ. ಈ ರೂಮಲ್ಲಿ ಬಂತು ಅಂದರೆ ತುಂಬ ಖಾಲಿ ಇದೆ. ಇಲ್ಲಿ ಅವಳದು 2 ಚೇರ್ ಇದೆ ಅಷ್ಟೇ. ಅದು ಬಿಟ್ಟರೆ ಒಂದು ಮಿಷಿನ್ ಇಟ್ಕೊಂಡಿದ್ದೀನಿ. ಈ ರೂಮಲ್ಲಿ ತುಂಬ ಬೆಳಕಿರೋದ್ರಿಂದ ನಾನು ಇಲ್ಲಿ ನನ್ನ ಮಗಳನ್ನ ಆಟ ಆಡಿಸ್ಕೊಂಡು ಕೂತ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಹಾಗೆ ಇಲ್ಲಿ ನನ್ನ ಮಗಳದು ಮತ್ತು ನನ್ನದು ಬಟ್ಟೆ ಇಟ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಲವ್ ಯು ಆಲ್, ಬಾಯ್.